ತಿಳ್ಕೊಂಡಾಕಿ ಸೋಷಿಯಲ್ ಮೀಡಿಯಾ ಅಂದರೆ ಏನು ಅನ್ಕೊಂಡಿದ್ದೀರ ನೀವು? ಡಿ ಬಾಸ್ ಅವರು 2 ಡೇಟ್ ಹೊಡೆದ್ರು, ಕೊಲೆ ಮಾಡಿದ್ದೆ ಬೇರೆ ಅಂದರು. ಪಿಕ್ಕಿಂಗ್ ಯಾರು ಗೊತ್ತಾ? ಡಿ ಬಾಸ್ ಒಬ್ಬರೇ. ಯಾರು ಎದುರಾಕೊಂಡಿದ್ದೀವಿ ಅನ್ನೋದಾದರೂ ಅದನ್ನಾದರೂ ತಿಳ್ಕೊಂಡು ಏನು ಮಿಡಲ್ ಕ್ಲಾಸ್ ಕೆಲಸಗಳು ಮಾಡಿಲ್ಲ. ಏನ್ರಿ ಮೀಡಿಯಾ ಹೇಳ್ಬಿಟ್ಟಾರೆ ಬಾಸು, ನಿಮ್ಮ ಮೀಡಿಯಾ ನನ್ನ ಸ್ಟಾಟಸ್ ಸಮಾನ ಅಂತೇಳಿ. ಅದೇನೇ ಸ್ವಾಮಿಗೆ ಮಾತ್ರ ನ್ಯಾಯನ, ಬೇರೆ ನ್ಯಾಯ ಅಲ್ಲಲ್ಲ. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಹೆಂಡತಿಗೆ ಆ ಥರ ಫೋಟೋಸ್ ಕಳಿಸಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಹೇಳಿ ನೋಡೋಣ. ಈ ಬೀದಿಯಲ್ಲಿ ಕುಡ್ಕೊಂಡು ಮಾಡಿದ್ನಲ್ಲ ಇಷ್ಟೆಲ್ಲ ಒಂದೇ, ಅದನ್ನ ಯಾಕೆ ಯಾರು ಇದು ಮಾಡ್ತಿಲ್ಲ? ನ್ಯೂಸ್ ಅವರು ಸಪೋರ್ಟ ನೀವು? ಆಯ್ತು, ಹೇಳ್ತಾ ಇದ್ದೀನಿ ಡಿ ಬಾಸ್ ಅಭಿಮಾನಿಗಳಿಗೆ ಈ ಮಾತು ಹೇಳ್ತಾ ಇದ್ದೀನಿ. ಮೀಡಿಯಾದವ್ರು ಹಾಕೋ ಒಂದೊಂದು ಸ್ಟೇಟ್ಮೆಂಟು ಎಲ್ಲ ಸುಳ್ಳು ಸುದ್ದಿಗೆ ನಂಬಕ್ಕೆ ಹೋಗೋಡಿ. ನ್ಯಾಯ ಇದೆ, ನ್ಯಾಯ ಕೊಡೋರು ಇದ್ದಾರೆ, ನ್ಯಾಯಾಧೀಶರಿದ್ದಾರೆ, ನಾಯಿ ಇದೆ, ಎಲ್ಲ ಇದೆ. ಅವ್ರು ಕೊಟ್ಟೆ ಕೊಡ್ತಾರೆ, ಶಿಕ್ಷೆನೂ ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಅಲ್ಲಿ ನೀವೆಲ್ಲ ಮಾಡ್ತಿರೋದೇನು? ನಾಯಿಗಳ ಕಾಯ್ತಿಲ್ಲ, ನಾಯಿಗಳು ಹೆಂಗೆ ಕಾಯ್ತಾರಲ್ಲ ಗೇಟ್ ಮುಂದೆ, ಅದೇ ಥರ ಕಾಯ್ತಿಲ್ವಾ ಡಿ ಬಾಸ್? ಇನ್ನೊಬ್ರು ಮಾನ ತೆಗೆದು ಮಜಾ ತಗೊಳ್ಳೋದಲ್ಲ ಕಣ ಗಂಡಸ್ತನ. ತನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ಇನ್ನೊಬ್ರು ಮಾನ ಕಾಪಾಡ್ತಾನಲ್ಲ ಅವನು ನಿಜವಾದ ಗಂಡಸು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್, ಮೇ ಬಿ 3-4 ಮಂತ್ಸ್ ಆಗಿರ್ಬೋದು ವಿಡಿಯೋ ಮಾಡಿಲ್ಲ. ಸೊ ಎದಕ್ಕಂದರೆ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ, ನಾನು ಡಿ ಬಾಸ್ ಬಗ್ಗೆ ಅಷ್ಟೇ ಮಾಡಿದ್ದೆ, ಉಳಿಕೆ ನಾನು ಮಾಡಿಲ್ಲ. ಸೊ ಡಿ ಬಾಸ್ ಅವರು ಜೈಲಿಗೆ ಹೋದ ಕಾರಣದಿಂದ ನನಗೆ ಮಾಡೋಕ್ಕೆ ಇಂಟ್ರೆಸ್ಟು ಬರಲಿಲ್ಲ. ಮಾಡಬೇಕು ಇಲ್ವಾ ಬ್ಯಾಡ ಆ ಥರ ಅನಿಸ್ಬೋದು. ಯಾಕಂದರೆ ಬೇಜಾರಲ್ಲಿದ್ದೀನಿ ನಿಮಗೆ. ಸೊ ಅದಕ್ಕೆ ಭಾಳ ಬೇಜಾರಾಗಿದ್ದೀನಿ. ಯಾಕಂದರೆ ಈ ಮೀಡಿಯಾದವ್ರು ಇದ್ದಾರಲ್ಲ, ಇವ್ರಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಬ್ಯಾಡ್ ವರ್ಡ್ಸ್ ಮಾತಾಡೋಕ್ಕೆ ನನಗೆ ಬೇಕಾಗಿಲ್ಲ. ಸೊ ಯಾಕಂದರೆ ನೀವೆಲ್ಲ ಅಪೋಹಗಳಾಗ್ತಿದ್ದೀರಲ್ಲ, ನನ್ ಆಫ್ ದಿ ವೇಸ್ಟ್, ಅವೆಲ್ಲ ಸುಮ್ಮನೆ ವೇಸ್ಟ್. ನಾನು ಹೇಳ್ತಾ ಇದ್ದೀನಿ ನೋಡಿ, ತಿಳ್ಕೊಂಡಾಕಿ ಸೋಷಿಯಲ್ ಮೀಡಿಯಾ ಅಂದರೆ ಏನು ಅಂದ್ಕೊಂಡಿದ್ದೀರ ನೀವು? ಏನು ಗೊತ್ತಿರಲ್ಲ ಅವರು, ಯಾವ ಸ್ಟೇಟ್ಮೆಂಟ್ ಗೊತ್ತಿರಲ್ಲ, ಏನೇನಿಲ್ಲ, ಬರೀ ಉದ್ರಿ ಹಾಕವು. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹಾಕೋದೇ ಉದ್ರಿ. ನನ್ನ ಮಕ್ಕಳು ನೀವು ಮೊದಲೇ ಉದ್ರಿ ಆಗ್ತಿರ್ತೀರ. ಸೊ ಅದಕ್ಕೆ ಹೇಳೋದು, ಅವೆಲ್ಲ ಸೋಷಿಯಲ್ ಮೀಡಿಯಾ ಅಂತೇಳಿ ಕರೆಯೋದೂ ಇಲ್ಲ. ಅದನ್ನು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಯಪ್ಪ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಹೇಳೋದು, ಯಾರನ್ನೇ ನಂಬಿ ಮೀಡಿಯಾದವರು ನಂಬೇಡಿ. ಇವಾಗ ತಾನೇ ಸುದ್ದಿ ಗೊತ್ತಾಗ್ತಿದೆ, ಡಿ ಬಾಸ್ ಅವರು 2 ಡೇಟ್ ಹೊಡೆದ್ರು, ಕೊಲೆ ಮಾಡಿದ್ದೆ ಬೇರೆ ಅಂತೇಳಿ. ಅಲ್ಲಿ ಸುಮ್ಮನೆ ಇರ್ಬೋದಿತ್ತಲ್ಲ ನೀವು ನ್ಯೂಸು. ಮಳ್ಳ ಅದನ್ನೇ ಹಾಕೋದು ಏನು ಅವಶ್ಯಕತೆ ಐತೆ ನಿಮಗೆ? ಪದೇ ಏನು ಅಂತಾರಲ್ಲ, ಅದು ಯಾವುದೋ ಗಾದೆನೇ ಐತೆ ಗುರು, ಅದು ಹೇಳ್ಬಾರ್ದು. ಅದು ತಿಕ್ಕ ಕೊಡ್ಕೊಂಡಂಗೆ ಆಯ್ತು ನಿಮ್ಮ ಬಾಳೆ. ಎಲ್ಲೋ ಹೋಗಿ ಏನೇನೋ ಮಾಡಿ ತಮ್ಮ ತಾವೇ ಬಗ್ಸ್ಕೊಳ್ಳೋ ಇದೂ ಬಂತು ನಿಮಗೆ, ಕರ್ಮನೂ ಬಂತು. ಏನೇ ಆಗಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಿಳ್ಕೊಂಡು ಮಾಡಿ. ಸುಮ್ಮನೆ ಇವೆಲ್ಲ ಹೂವಗಳು ಹಾಕೋದೇ ಬಿಟ್ಬಿಡಿ ನೀವು. ಮೀಡಿಯಾದವ್ರದ್ದು ಕೆಲಸನೇ ಇದು ಗುರು, ಬರೀ ಸುಳ್ಳು ಸುದ್ದಿ ಹಾಕೋದು, ಏನೇನೋ ಮಾಡ್ತೀರಾ ನೀವು TRPಗೋಸ್ಕರ. ಅದಕ್ಕೆ ಹೇಳೋದು, TRP ಪಿಕ್ಕಿಂಗ್ ಯಾರು ಗೊತ್ತಾ? ಡಿ ಬಾಸ್ ಒಬ್ಬರೇ. ಅದನ್ನು ಯೋಚನೆ ಮಾಡ್ಕೊಳ್ಳಿ. ಹೋಗಿ ಯಾರನ್ನ ಎದುರಾಕೊಂಡಿದ್ದೀವಿ ಅದನ್ನಾದರೂ ತಿಳ್ಕೊಳ್ಳಿ. ಏನು ಅಂದ್ಕೊಂಡಿದ್ದಾರೆ ನೀವು ಡಿ ಬಾಸ್ ಅಭಿಮಾನಿಗಳಂದರೆ? ನಾನೊಬ್ಬ ಡಿ ಬಾಸ್ ಅಭಿಮಾನಿನೇ. ನೀವು ಇರುವೆ ಬಿಟ್ಕೊಂಡ ಅಂತ ಯಾವುದೋ ಗಾದೆ ಐತಲ್ಲ, ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನೇ ತಿರುಗಿ ಬಿದ್ದೀವನ್ಕ ನಿಜವಾಗ್ಲು ನೀವು ಯಾವ ಮೀಡಿಯಾ ಕಂಪ್ನಿ ಅವು ಏನೇನಿದಾವಲ್ಲ ಯಾವ್ಯಾವ ಇರೋದಿಲ್ಲ. ಹೇಳ್ತಾ ಇದ್ದೀನಲ್ಲ, ಸೊ ಇತ್ತೀಚೆಗೆ ಭಾಳ ಇನ್ಫ್ಲೂಯೆನ್ಸ್ ಇದ್ದಾರೆ ಯೂಟ್ಯೂಬ್ಸಲ್ಲಿ. ಸೊ ಎಲ್ಲ ಇಂಟರ್ವ್ಯೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಿಮಗೆ ಥರ್ಡ್ ಕ್ಲಾಸ್ ಕೆಲಸಗಳು ಮಾಡಿಲ್ಲ. ಮಾಡೋಕ್ಕೂ ಹಿಂದೆ ಮುಂದೆ ನೋಡಿ ಮಾಡ್ತಾರೆ, ಆದರೆ ನೀವು ಆಗಲ್ಲ. TRP ಬೇಕು ನಿಮಗೆ. ಏನೇನೋ ಮಾತಾಡ್ತಿದ್ರಲ್ಲಪ್ಪ, ಷಂಡ ದರ್ಶನ ಅದು ಇದು ಅಂತೇಳಿ. ಸುಳ್ಳೆ ಮಕ್ಕಳ, ನೀವು ಸರಿಗಿದ್ದೀರ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟ್. ಏನ್ರಿ ಮೀಡಿಯಾ ಹೇಳ್ಬಿಟ್ಟಾರೆ ಬಾಸು, ನಿಮ್ಮ ಮೀಡಿಯಾ ನನ್ನ ಸ್ಟಾಟಸ್ ಸಮಾನ ಅಂತೇಳಿ. ಅದನ್ನೇ ನಾನು ಹೇಳ್ತೀನಿ. ಯಾವತ್ತೂ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದಿದೆಯಲ್ಲ, ಅದಲ್ಲ ನೀವು ಮಾಡೋದೇ ಅಲ್ಲ. ಭಾಳ ರೇಪ್ ಅದು, ಅದಕ್ಕೆ ಯಾಕೆ ನೀವೆಲ್ಲ ನ್ಯಾಯ ಕೊಡಿಸ್ಲಿಲ್ಲ?
ರೇಣುಕಾ ಸ್ವಾಮಿಗೆ ಮಾತ್ರ ನ್ಯಾಯನಾ? ಬೇರೆಯವ್ರಿಗೆ ನ್ಯಾಯ ಅಲ್ಲನಾ? ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಹೆಂಡತಿಗೆ ಆ ಥರ ಫೋಟೋಸ್ ಕಳಿಸಿದ್ರೆ ಸುಮ್ಮನೆ ಇರ್ತಿದ್ರ ನೀವು? ಹೇಳಿ ನೋಡೋಣ. ಡಿ ಬಾಸ್ ಒಬ್ಬ ಸೆಲೆಬ್ರಿಟಿಗೆ ಅಷ್ಟೆಲ್ಲ ರೋದನೆ ಮಾಡ್ತಿದ್ರಲ್ಲ ಮಕ್ಕಳ, ನೀವು ಫಸ್ಟ್ ಸರಿಗಿದ್ದೀರಾ ಅಂತೇಳಿ ನೋಡ್ಕೊಳ್ಳಿ. ಈತೊಬ್ಬ ಯಾರಪ್ಪ, ನಾನು ನಿಮಗಿಂತ ವಯಸ್ಸಿಗೆ ಚಿಕ್ಕವನಿರ್ಬೋದು, ಅಜಿತ್ ಹನುಮಕ್ಕನವರ ಯಾರು ಅವನು? ಸುವರ್ಣ ನ್ಯೂಸ ಯಾವುದದು? ಆ ನ್ಯೂಸ್ ಹೆಸರು ನನಗೆ ಗೊತ್ತಿಲ್ಲ, ಹೋಲಿ ಬಿಡಿ. ಅವನು ಏನು ದೊಡ್ಡ ಸಾಚಾನ? 2 ಕೊಂಬಿದೇನಾ? ಫಸ್ಟ್ ಆಫ್ ಆಲ್ ಅವ್ನು ತಲೆಯಲ್ಲಿ ಕೂದಲೇ ಇಲ್ಲ ಹೇಳ್ಬೇಕಂದ್ರೆ. ಉಳಿಕ್ಕಿದ್ದು ಎಲ್ಲರದ್ದು ಮಾತಾಡ್ತಾನಲ್ಲ, ಈ ನನ್ನ ಮಗ ಸಾಚ ಇದ್ದಾನ? ಹೋಗಿ ಯಾವುದೋ ರೋಡಲ್ಲಿ ಬೀದಿಯಲ್ಲಿ ಕುಡ್ಕೊಂಡು ಮಾಡಿದ್ನಲ್ಲ ಇಷ್ಟೆಲ್ಲ ರೋದನೆ, ಅದನ್ನೇ ಯಾಕೆ ಯಾರು ಇದು ಮಾಡ್ತಿಲ್ಲ? ನ್ಯೂಸ್ ಅವರೇ ಸಪೋರ್ಟ ನೀವು? ಹಾಕಿ ನೋಡೋಣ, ಗುಮ್ರಿ ಆತನು, ಹಾಕಿ ರುಬ್ರಿ, TRP ಬರುತ್ತೆ ನಿಮಗೂ. ನೀವು ನಾನು ಮಾತಾಡಬಾರ್ದು, ನಾನು ನಿಮಗಿಂತ ವಯಸ್ಸು ಚಿಕ್ಕವನಿರ್ಬೋದು, ತಿಳಿದ್ಲಾರ್ದವನು ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ. ನೀವು ಏನೇನೋ ಹೂವಾಪೋಗಳು ಮಾತಾಡ್ಕೊತಿದ್ರೆ ಅದಲ್ಲ. ನಾನು ಇಷ್ಟು ದಿನ ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಇವತ್ತು ಮಾತಾಡ್ತಿದ್ದೀನಿ. ಯಾಕಂದರೆ ಇಷ್ಟು ದಿನ ನಾನು ಕೆಲಸದ ಮೇಲೆ ಇದ್ದೆ, ನನಗೂ ಆರಾಮಿದ್ದಿಲ್ಲ, ಇವಾಗೂ ಆರಾಮಿಲ್ಲ ಹೇಳ್ಬೇಕಂದ್ರೆ. ಆದರೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಹೇಳೋದು, ದಯವಿಟ್ಟು ಹೇಳ್ತಾ ಇದ್ದೀನಿ, ಡಿ ಬಾಸ್ ಅಭಿಮಾನಿಗಳಿಗೆ ಈ ಮಾತು ಹೇಳ್ತಾ ಇದ್ದೀನಿ. ಮೀಡಿಯಾದವ್ರು ಹಾಕೋ ಒಂದೊಂದು ಸ್ಟೇಟ್ಮೆಂಟು ಎಲ್ಲ ಸುಳ್ಳು ಸುದ್ದಿಗೆ ನಂಬಕ್ಕೆ ಹೋಗಬೇಡಿ. ನ್ಯಾಯ ಇದೆ, ನ್ಯಾಯ ಕೊಡೋರು ಇದ್ದಾರೆ, ನ್ಯಾಯಾಧೀಶರು ಇದ್ದಾರೆ, ಲಾ ಇದೆ, ಎಲ್ಲ ಇದೆ. ಅವ್ರು ಕೊಟ್ಟೇ ಕೊಡ್ತಾರೆ, ಶಿಕ್ಷೆನೂ ಕೊಡ್ತಾರೆ, ಎಲ್ಲನೂ ಮಾಡ್ತಾರೆ. ಇತ್ತೀಚೆಗೆ ಅಲ್ಲಿ ಏನಪ್ಪ ಅದು ಬಳ್ಳಾರಿ ಜೈಲಲ್ಲಿ ನೀವೆಲ್ಲ ಮಾಡ್ತಿರೋದೇನು? ನಾಯಿಗಳು ಹೆಂಗೆ ಕಾಯ್ತಾರಲ್ಲ ಗೇಟ್ ಮುಂದೆ, ಅದೇ ಥರ ಕಾಯ್ತಿಲ್ವ ಡಿ ಬಾಸ್ ವೀಡಿಯೋಗೋಸ್ಕರ, TRPಗೋಸ್ಕರ? ಯಾಕೆ ಡಿ ಬಾಸ್ ಒಬ್ಬರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು? ಇಷ್ಟೆಲ್ಲ ಆ್ಯಕ್ಟರ್ಸ್ ಇದ್ದಾರೆ, ಇಷ್ಟೆಲ್ಲ ಇದ್ದಾರೆ, ಭಾಳ ಜನನೂ ಇದ್ದಾರೆ. ಯಾರು ಸಾಚರಿಲ್ಲ ಇಲ್ಲಿ. ನಾನು ಸಾಚನೇ ಇಲ್ಲ, ನನ್ನಂಥ ಕಚ್ಚಡ ನನ್ನ ಮಗ ಇನ್ನೊಬ್ಬನಿಲ್ಲ ಹೇಳ್ಬೇಕಂದ್ರೆ. ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡೋದು ಕಲೀರಿ. ಯಾರು ಮೀಡಿಯಾ ಆಗಿರಲಿ, ಇನ್ನೊಬ್ಬರಾಗಿರಲಿ. ನೀವು TRP ಬರುತ್ತೆ, ದುಡ್ಡು ಬರುತ್ತೆ ಅನ್ನೋದಾದರೆ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಬೀಳ್ಸೋದಲ್ಲ. ಇದೇ ಇವಾಗ ಅವರೆಲ್ಲ ಸಮಾಜ ಸೇವೆ ಮಾಡಿದ್ರಲ್ಲ ಲಾಕ್ಡೌನಲ್ಲಿ, 60 ಟನ್ ಆಹಾರ ಪೂರೈಕೆ ಏನೇನೋ ನ್ಯೂಸ್ ಹಾಕಿದ್ರಿ. ಅದೇ ಯಾಕೆ ಇವಾಗ ಬರ್ತಿಲ್ಲ ನಿಮ್ಮ ಬಾಯಲ್ಲಿ? ಒಳ್ಳೊಳ್ಳೆ ಕೆಲಸ ಮಾಡಿದ್ದಕ್ಕೆ ಬರ್ತಿಲ್ಲ? ಏನೋ ಬ್ಯಾಡ್ ಟೈಮ್ ಪಾಸ್ದು, ಅದಕ್ಕೆ ಅದನ್ನೇ ಹಾಕಿ ರುಬ್ಬೋದಲ್ಲ ಮಕ್ಕಳ. ಎಂತೆಂಥವ್ರು ಇದ್ದೀರೋ ನೀವು? ಹೌದು ಅನ್ಬೇಕು ನಿಮಗೆ. ನಾನು ಇಂಥ ಮೀಡಿಯಾ ಅನ್ನಲ್ಲ ಅದನ್ನು, ಅವತ್ತು ಮೀಡಿಯಾನೇ ಅಲ್ಲ ಅದು, ಸೋಷಿಯಲ್ ಮೀಡಿಯಾ ಅಂತ. ಏನು ಸೋಷಿಯಲ್ ಮೀಡಿಯಾ ರೀ ಅದು? ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಬೀಳಿಸೋದಿದೆಯಲ್ಲ, ಅದನ್ನು ಸೋಷಿಯಲ್ ಮೀಡಿಯಾ ಅನ್ನಲ್ಲ. ಇರೋದಿದ್ದಂಗೆ ಹೇಳಬೇಕು, ದುಡ್ಡುಗೋಸ್ಕರ ಮಾತಾಡ್ತೀರಲ್ರು. ನಿಮ್ಮ ರೋಡಲ್ಲಿ ನಿಂತಿರೋ ಹೆಣ್ಮಕ್ಳು ದುಡ್ಡು ಮಾಡ್ತಾರೆ, ಮಂಗಳ ಮುಖಿಯರು. ಅದಕ್ಕಾದ್ರೂ ವ್ಯಾಲ್ಯೂ ಐತಿ ಹೆಣ್ಮಕ್ಳ, ನಿಮಗಿಲ್ಲ. ಓಪನ್ ಆಗಿ ಹೇಳ್ತೀನಿ ನಾನು, ನಿಮಗೆ ವ್ಯಾಲ್ಯೂ ಅನ್ನೋದಿತ್ತಂದರೆ ದುಡ್ಡುಗೋಸ್ಕರ ಏನೇನೋ ಮಾತಾಡೋದು, ಸ್ಕ್ರಿಪ್ಟ್ ಬರ್ಕೊಂಡು ಕುತ್ಕೊಳ್ಳೋದು ಅಲ್ಲ. ಅದನ್ನು ಅನ್ನೋದೇ ಇಲ್ಲ. ಅದನ್ನು ಭಾಳ ಜನ ಕೆಟ್ಟ ಕೆಲಸ ಮಾಡ್ಯಾರೆ, ಅವರನ್ನು ನೀವು ಇದಕ್ಕೆ ಇದು ಮಾಡ್ತಿಲ್ಲ. ಡಿ ಬಾಸ್ ಒಬ್ಬರೇ, ಡಿ ಬಾಸ್ ಬಿಟ್ಟರೆ ನಿಮಗೆ ಊಟನೇ ಸೇರಲ್ಲ. ದುಡ್ಡು ಬರುತ್ತಲ್ಲ ಆ ಊಟದಿಂದ, ಆ ಊಟಕ್ಕೆ ದುಡ್ಡು ಬೇಕು ತಾನೆ. ಡಿ ಬಾಸ್ ಹೆಸರೆತ್ತಿದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ, ಇಲ್ಲಾಂದರೆ ದುಡ್ಡೇ ಬರಲ್ಲ ನಿಮಗೆ. ಅದಕ್ಕೆ ಹೇಳೋದು ಮಹಾರಾಜನೇ ಅಂತೇಳಿ. ಯಾಕಂದರೆ TRP ಕಿಂಗ್ ಅಂತೇಳಿ ನಾವು ಕರಿತೀವಿ ಅವ್ರನ್ನ. ಆದಷ್ಟು ಬೇಗ ಬಾಸ್ ಆಚೆ ಬರ್ತಾರೆ, ಎಲ್ಲ ನಾಲ್ಕೊಂಡು ಗುಮ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸಲ ಏನ್ರಿ ನಿಮ್ಮ ಮೀಡಿಯಾ ನನ್ನ ಶಾರ್ಟರ್ ಸಮಾನ ಇದ್ರಲ್ಲ, ಇವಾಗಿದೆ ನನ್ನ ಮಕ್ಕಳ. ನಿಮಗೆ ಹೊರಗೆ ಬರಲಿ, ಆಮೇಲೆ ನೋಡ್ಕೊಳ್ಳಿ ನೀವು ಮೀಡಿಯಾಗಳು. ಇಷ್ಟು ದಿನ ಏನು ತಿಂದ್ರಲ್ಲ, ಒಂದೇ ದಿನ ಕಕ್ಕರಿಸ್ತೀರ, ವಾಂತಿ ಮಾಡ್ಕೋಬೇಕು ಮಕ್ಕಳು. ನೀವು ಆ ಥರ ಮಾಡಲಿಲ್ಲ, ಮಾತಾಡ್ರಿ ನೀವು. ಡಿ ಬಾಸ್ ಒಬ್ಬರು ಏನಪ್ಪ ಕೊಲೆ ಮಾಡಿದ್ದು ಹೇಳ್ರು?
ಯಾರು ಮಾಡಲಿಲ್ವಾ? ಜಯಮಂದಲ್ಲಿ ಯಾರು ಮಾಡಿಲ್ವಾ? ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಬಾಂಬ್ ಹಾಕ್ಸಿದ್ರಲ್ಲ, ಅದೆಲ್ಲಿ ಹೋಯ್ತು? ಯಾರೋ ಕೊಲೆ ಮಾಡಿ 13 ದಿನಕ್ಕೆ ಬೇಲ್ ಸಿಕ್ತಲ್ಲ, ಅವ್ರಿಗೆ ಆ ಹೆಣ್ಮಕ್ಳಿಗೆ ಇದಕ್ಕೆ ನ್ಯಾಯ ಬರಲಿಲ್ಲ, ಇದಕ್ಕೆ ನ್ಯಾಯ ಸಿಗಲಿಲ್ಲ. ಹಾಕ್ಕೊಂಡ್ರು ಬಿಡಿ ಅವ್ರನ್ನ. ಒಬ್ಬರನ್ನ ಟಾರ್ಗೆಟ್ ಮಾಡಿ ಬೀಳಿಸೋದಲ್ಲ ನನ್ನ ಮಕ್ಕಳನ್ನ. ಎಲ್ಲರೂ ಒಂದೇ, ಎಲ್ಲರೂ ಸಮ ಅಂಥೇಳಿ ಇದು ಮಾಡ್ಕೊಳ್ಳಿ. ನೀವು ಏನೋ ಹೊಟ್ಟೆ ಕಿಚ್ಚಿಂದ ಮಾಡ್ತಿರ್ಬೋದು, ಇಲ್ಲ ಅಂತಲ್ಲ ನೀವೆಲ್ಲ. ಸೊ ಆದಷ್ಟು ಬೇಗ ಬಾಸ್ ಬರಲಿ, ಆಮೇಲೆ ಮುಂದೆ ಮಾತಾಡ್ತೀನಿ ನಾನು. ಇವೆಲ್ಲ ನಾನು ಮಾತಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ, ಸುಮ್ಮನೆ ಮಾತಾಡೋಣ ಅಂತೇಳಿ ಬಂದಿದ್ದೀನಿ. ಈ ಥರ ಸಿಂಬಲ್ ತೋರಿಸಿದ್ರೆ ನಿಮಗೆ ಉರಿತೈತೆ, ಹೌದಾ? ಅವನು ಆ ಥರ ಫೋಟೋ ಕಳಿಸಿದ್ದು ಆ ಹೆಣ್ಮಕ್ಳಿಗೆ ಎಷ್ಟು ಇದಾಗಿರ್ಬಾರ್ದು, ಪವಿತ್ರ ಗೌಡವರಿಗೆ ಎಷ್ಟು ಇದಾಗಿರ್ಬಾರ್ದು ಹೇಳಿ. ಹಾಂ, ಅಸಭ್ಯ ವರ್ತನೆ ಏನೋ ಹೇಳ್ತಿದ್ರಲ್ಲ, ತೆಗೆದಾಕ್ತಾರಲ್ಲ ಫೋಟೋಸ್, ಅವಾಗ ನೋಡ್ಕೊಳ್ಳಿ ನಿಮ್ಮ ಹೆಣ್ಮಕ್ಳಿಗೆ ಆದಾಗ ನೀವು ಯಾವ ಥರ ರಿಯಾಕ್ಷನ್ ಮಾಡ್ತೀರ, ಯಾವ ಥರ ಇಲ್ಲ ಅಂತೇಳಿ. ನನ್ನ ಹೆಣ್ಮಕ್ಳಿಗೆ ಗೌರವ ಕೊಡೋನೇ ಕಾಣಲಿ ಗಂಡಸು ಅಂತ. ನೀನು ಪ್ರೀತಿ ಮಾಡು, ಮತ್ತೊಂದು ಮಾಡು, ಇನ್ನೊಂದು ಮಾಡು, ಗೌರವ ಕೊಟ್ಟು ಮಾಡು, ಬಿಟ್ಟು ಯೂಸ್ ಮಾಡೋದಲ್ಲ. ಯಾವನು ನಾನು ಮಾತಾಡಲ್ಲ ಗುರು, ನನಗೆ ಇಂಟ್ರೆಸ್ಟೇ ಇಲ್ಲ, ಹೇಳ್ತಿದ್ದೀನಲ್ಲ. ನಾನು ಮಾತಾಡೋ ಬ್ಯಾಡ್ ವರ್ಡ್ಸ್ ಯಾವನು ಬಾಯಿಲು ಬರೋಲ್ಲ, ಆ ಥರ ಮಾತಾಡ್ತೀನಿ ನಾನು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿ ಬಾಸ್ ಅಭಿಮಾನಿಗಳೇ, ಟೆನ್ಷನ್ ತಗೊಳ್ಬೇಡಿ. ಈ ಮೀಡಿಯಾದವ್ರನ್ನ ಮಾತ್ರ ನಂಬಿಕೆ ಹೋಗ್ಬಿಡಿ. ಮೀಡಿಯಾದವ್ರನ್ನ ಯಾರ್ಯಾರು ಫಾಲೋ ಮಾಡಿದ್ದೀರಲ್ಲ, ಅನ್ಫಾಲೋ ಮಾಡಿ ಒಸಿರಿ. ಡಿ ಬಾಸ್ ಪವರ್ ಏನಂತೇಳಿ ತೋರಿಸ್ರಿ, ಆವಾಗ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಸೊ ಈ ವಾರ್ನಿಂಗ್ ಆದರೂ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ನಾನು ಮಾತಾಡಿದ್ದು ಅಂತ ಇಲ್ಲೇನು ಬಿಳೆ ಕೂದಲು ಕಾಣ್ತಿರ್ಬೋದು, ಈ ಬಿಳೆ ಕೂದಲು ಸಮಾನ ಇಲ್ಲ, ನೀವು ಸಮಾನೂ ಇಲ್ಲ. ಕಿತ್ತು ಹೊಸಿತೀನಿ, ಆ ಥರ ಕಿತ್ತು ಹೊಸಿತೀನಿ ನಾನು, ನೋಡ್ತಾ ಇರಿ ಅಂತ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟಾಟಾ, ಬಾಯ್. ಲವ್ ಯು ಆಲ್ ಡಿ ಬಾಸ್ ಫ್ಯಾನ್ಸ್, ಸೆಲೆಬ್ರಿಟೀಸ್.